ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನದಲ್ಲಿ ನಮ್ಮ ಯೇಸು ಕ್ರಿಸ್ತನ ಮಾತನ್ನು ಧ್ಯಾನಿಸಲು ಸಿದ್ಧರಾಗಿದ್ದೀರಾ? ಬನ್ನಿ ಹಾಗಾದರೆ ವಾಕ್ಯಕ್ಕಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳನ್ನು ಮತ್ತೊಂದು ಸಾರಿ ಈ ಉದಯಕಾಲ ಸಮಯದಲ್ಲಿ ಧ್ಯಾನಿಸುವುದಕ್ಕಾಗಿ ಸಹಾಯ ಮಾಡಿರಿ. ನಿಮ್ಮ ವಾಕ್ಯ ಎಷ್ಟೇ ಸಾರಿ ಕೇಳಿದರೂ ಖಾಲಿಯಾಗದಂತಹ ನಿಮ್ಮ ನಿಧಿಗಾಗಿ ಹಾಗೂ ನಿಮ್ಮ ಆದರಣೆ, ನಿಮ್ಮ ಉಪಕಾರ, ನಿಮ್ಮ ಜ್ಞಾನ, ನಿಮ್ಮ ಕೃಪೆ ನಾವು ಹೊಂದಿಕೊಳ್ಳುವ ಹಾಗೆ ನಿಮ್ಮ ಪಾದದ ಬಳಿಯಲ್ಲಿ ಕಾದುಕೊಂಡಿರುವಂತೆ, ರಾತ್ರಿ ಹಗಲು ನಿಮ್ಮ ವಾಕ್ಯ ಧ್ಯಾನಿಸುವವರಾಗಿರುವಂತೆ ಸಹಾಯ ಮಾಡಿ ಉದಯ ಕಾಲದಲ್ಲಿ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಈ ಉದಯ ಕಾಲ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇದ್ದೀರಾ? ಬೆಳಗ್ಗೆ 7 ಗಂಟೆ ಆಯ್ತಲ್ಲವೇ? ಪ್ರತಿದಿನ ಬೆಳಗ್ಗೆ ಈ ಅನುದಿನದ ಧ್ಯಾನ ನಿಮಗಾಗಿ ನಾವು ಪ್ರಸಾರ ಮಾಡುತ್ತಾ ಇದ್ದೇವೆ. ಹಾಗಾಗಿ ತಪ್ಪದೇ ಪ್ರತಿಯೊಬ್ಬರು ವೀಕ್ಷಿಸಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾ ಈ ಸಂದೇಶಗಳನ್ನು ಕೇಳುತ್ತಾ ಆತ್ಮಿಕವಾಗಿ ಬಲ ಹೊಂದುತ್ತಾ ಇದ್ದೀರಿ ಎಂದು ನಂಬುತ್ತಾ ಇದ್ದೇವೆ. ಕಳೆದ ಕೆಲವು ದಿನಮಾನಗಳಿಂದ ಇಂದಿನವರೆಗೂ ಎಷ್ಟು ಪ್ರಸಂಗಗಳು ಈ ಕಾರ್ಯಕ್ರಮದಿಂದ ನೀವು ಕೇಳಿರಬಹುದು. ಅಷ್ಟೇ ಅಲ್ಲ, ನಿಮ್ಮ ಸಭೆಗೆ ಹೋಗಿ ವಾಕ್ಯ ಕೇಳುತ್ತೀರಿ, ಇತರ ದೈವ ಸೇವಕರು ವಾಕ್ಯ ಸಾರುವಾಗ ಕೇಳುತ್ತೀರಿ. ಹೀಗೆ ಇಷ್ಟೊಂದು ದಿನಗಳಿಂದ ನೀವು ವಾಕ್ಯ ಕೇಳುತ್ತಾ ಇರುವಾಗ, ವಾಕ್ಯ ಧ್ಯಾನಿಸುತ್ತಿರುವಾಗ ನಿಮ್ಮೊಳಗೆ ಮಾರ್ಪಡುವಿಕೆ ಉಂಟಾಗಿದೆಯಾ? ನಿಮ್ಮೊಳಗೆ ಎಂಥ ಮಾರ್ಪಡುವಿಕೆ, ಯಾವ ಮಾರ್ಪಡುವಿಕೆ ಉಂಟಾಯಿತು? ನಾವು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೇವೆ, ಹೆಸರು ಬದಲಾಯಿಸಿಕೊಂಡಿದ್ದೇವೆ, ಪದ್ಧತಿಗಳನ್ನು ಬದಲಾಯಿಸಿಕೊಂಡಿದ್ದೇವೆ, ಆಚಾರಗಳನ್ನು ಬದಲಾಯಿಸಿಕೊಂಡಿದ್ದೇವೆ ಎಂದು ನೀವು ಹೇಳಬಹುದೇನೋ? ಅದಲ್ಲ ಪ್ರಿಯರೇ, ನಿಮ್ಮ ಅಂತರಂಗ ಮಾರ್ಪಟ್ಟಿದೆಯಾ? ನಿಮ್ಮ ಆಸೆಗಳು, ಕೋರಿಕೆಗಳು ಆತ್ಮಾನುಸಾರ ಆಗಿವೆಯಾ? ಕೇಳಿ ಪ್ರಿಯರೇ, ನೀವು ಎಷ್ಟೇ ಪ್ರಸಂಗಗಳನ್ನು ಕೇಳಿದರು, ಯಾರೇ ಎಷ್ಟೇ ಸಂದೇಶಗಳನ್ನು ಸಾರಿದರು, ನನ್ನ ವಿಷಯದಲ್ಲಾದರೂ ಕಳೆದ 52 ವರ್ಷಗಳಿಂದ ನಾನು ಪ್ರಸಂಗಿಸುತ್ತಾ ಇದ್ದೇನೆ. ದಿನಕ್ಕೆ ಎಷ್ಟೋ ಪ್ರಸಂಗಗಳನ್ನು ಒಮ್ಮೆ ಮಾಡಿದ್ದೇನೆ. ಇಷ್ಟೊಂದು ಸಂದೇಶಗಳನ್ನು ಇತರರಿಗೆ ನಾನು ಸಾರುತ್ತಿರುವಾಗ, ಇಷ್ಟೊಂದು ಸಂದೇಶಗಳನ್ನು ನೀವು ಕೇಳ್ತಿರುವಾಗ ನಮ್ಮೆಲ್ಲರೊಳಗೆ ಉಂಟಾಗಬೇಕಾದ ಕಾರ್ಯ ಯಾವುದು ಗೊತ್ತಾ? 3 ಪದಗಳಲ್ಲಿ ಹೇಳ್ತಾನೆ ಪರಿಶುದ್ಧನಾದ ಪೌಲನು. ತಿಮೋತಿಗೆ ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ. ದೇವ ವಾಕ್ಯೋಪದೇಶದ ಸಾರವೇನೆಂದರೆ ಶುದ್ಧ ಹೃದಯ, ಒಳ್ಳೆ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ ಎಂಬಿವುಗಳಿಂದಲೇ ಹುಟ್ಟಿದ ಪ್ರೀತಿಯೇ. ಏನಂತೆ? ದೇವ ವಾಕ್ಯ ಉಪದೇಶದ ಸಾರವೇನೆಂದರೆ, ಅಂದರೆ ಉಪದೇಶಗಳ ಸಂದೇಶಗಳ ಸಾರಾಂಶವೇನೆಂದರೆ, ಬೈಬಲ್ ಕಲಿಸಿಕೊಡುವಂತಹ ಸಾರಾಂಶವೇನೆಂದರೆ, ಬೈಬಲ್ ವಾಕ್ಯ ಕೇಳುವುದರಿಂದ ನಾವು ಹೊಂದಿಕೊಳ್ಳುವಂತಹ ಮುಖ್ಯವಾದ ಮೇಲು ಯಾವುದೆಂದರೆ, ಉಪದೇಶದಲ್ಲಿರುವಂತಹ ಮುಖ್ಯವಾದ ಸಂದೇಶವೇನೆಂದರೆ ಪವಿತ್ರ ಹೃದಯ. ನನಗೆ ಗೊತ್ತಿರುವ ಪ್ರಕಾರ ಪ್ರಪಂಚದಲ್ಲಿ ಹೃದಯದ ಬಗ್ಗೆ, ಹೃದಯ ಶುದ್ಧಿಯ ಬಗ್ಗೆ ಇಷ್ಟು ವಿಶ್ಲೇಷಣೆಯಾಗಿ, ಇಷ್ಟೊಂದು ಪ್ರಾಮುಖ್ಯವಾಗಿ ಹೃದಯ ಶುದ್ಧಿಯ ಕುರಿತು ವಿವರಿಸುವ ಗ್ರಂಥಗಳು ಇಲ್ಲವೇ ಬೋಧನೆಗಳು ಮತ್ತೊಂದಿಲ್ಲ ಪ್ರಿಯರೇ. ಹೃದಯಕ್ಕೆ ಸಂಬಂಧಪಟ್ಟದ್ದಾಗಿದೆ ಯೇಸು ಕ್ರಿಸ್ತನು ಕಲಿಸಿಕೊಟ್ಟಿರುವಂತಹ ಭಕ್ತಿ. ಭಕ್ತಿ ಎಂದ ಕೂಡಲೇ ಆಚಾರಗಳು, ಪದ್ಧತಿಗಳು, ನಾವು ಧರಿಸುವಂತಹ ಬಟ್ಟೆಗಳ ಬಣ್ಣ, ನಾವು ಧರಿಸುವವುಗಳು ಒಂದು ಗುರುತಾಗಿ ನಾವು ಭಕ್ತಿವಂತರು ಎಂಬುದಾಗಿ ತೋರಿಸಿಕೊಳ್ಳುವ ಪ್ರಯತ್ನ ಮಾಡ್ತೇವೆ. ಅಂಥವರ ವಿಷಯದಲ್ಲಿ ಯೇಸು ಹೇಳ್ತಾರೆ, ನೀವು ಬಿಳಿ ನಿಲುವಂಗಿ ಧರಿಸಿದ್ದೀರಿ, ನೀವು ಎಷ್ಟೋ ಧರ್ಮಶಾಸ್ತ್ರ ಪಾಲಿಸುತ್ತಾ ಇದ್ದೀರಿ ಎಂದು ಕೆಲವೊಂದು ನಿಯಮಾವಳಿಗಳನ್ನು, ಪದ್ಧತಿಗಳನ್ನು ಅನುಸರಿಸುತ್ತಾ ಇದ್ದೀರಿ, ಆದರೆ ನೀವು ಸುಣ್ಣ ಹಚ್ಚಿದ ಸಮಾಧಿಗಳಂತಿದ್ದೀರಿ. ಸುಣ್ಣ ಹಚ್ಚಿದ ಸಮಾಧಿ ಹೇಗಿರುತ್ತೆ? ಬಹಳ ಬೆಳ್ಳಗಾಗಿರುತ್ತೆ ಹೊರಗಡೆ, ಬಹಳ ಚೆನ್ನಾಗಿ ಕೆಲವರು ಅದನ್ನು ಅಲಂಕರಿಸ್ತಾರೆ. ಆದರೆ ಅದರ ಒಳಗಡೆ ಹೇಗಿರುತ್ತೆ? ಎಲ್ಲ ಕೊಳೆತು ಹೋಗಿರುವಂಥದ್ದಾಗಿರುತ್ತೆ. ಹಾಗೆಯೇ ನಿಮ್ಮ ಭಕ್ತಿಯ ವಿಷಯದಲ್ಲಿ ನೀವು ಎಷ್ಟೋ ಅಲಂಕಾರವಾಗಿ ಕಾಣಿಸಿಕೊಳ್ತಾ ಇದ್ದೀರಿ, ಆದರೆ ನಿಮ್ಮ ಅಂತರಂಗದಲ್ಲಿ ಅಪವಿತ್ರತೆ ಇದೆ. ಅಸೂಯೆ, ದ್ವೇಷ, ಕೋಪ, ಶರೀರದಾಸೆಗಳು, ಲೋಕದಾಸೆಗಳು, ಹೀಗೆ ಒಂದೋ ಎರಡೋ. ನಮ್ಮ ಹೃದಯವೆಲ್ಲವೂ ಕೂಡ ಪಾಪದ ಆಲೋಚನೆಗಳಿಂದ ತುಂಬಿಕೊಂಡಿದೆ. ಯೇಸು ಕ್ರಿಸ್ತನ ವಾಕ್ಯ ಕೇಳುವಾಗ ಕನ್ನಡಿಯಲ್ಲಿ ಒಬ್ಬ ವ್ಯಕ್ತಿ ತನ್ನನ್ನು ನೋಡಿಕೊಂಡಂತೆಯೇ ತನ್ನ ಸ್ಥಿತಿಯಂಥದೆಂದು ಅರಿತುಕೊಂಡು ತನ್ನ ಹೃದಯವನ್ನು ಸರಿಪಡಿಸಿಕೊಳ್ಳುತ್ತಾನೆ.
ನಾವು ಮಾಡಿದಂತಹ ಪಾಪಗಳು ಸೋಪಿನಿಂದ ತೊಳೆದುಕೊಂಡ್ರೆ ಹೋಗೋದಿಲ್ಲ. ಇವು ಎಷ್ಟೇ ಅವುಗಳನ್ನು ತೊಳೆದುಕೊಂಡರೂ, ವಿಸ್ತಾರವಾದ ಸೋಪನ್ನು ಹಚ್ಚಿ ತೊಳೆದುಕೊಂಡರೂ ನಿಮ್ಮ ದೋಷ ಕಲೆಗಳಂತೆ ಕಾಣಿಸಿಕೊಳ್ತವೆಂದು ಕರ್ತನು ಹೇಳುತ್ತಾರೆ. ಪಾಪ ತೊಳೆದುಕೊಳ್ಳುವ ಔಷಧಿ ಏನಾದರೂ ಇದ್ದಿದ್ದೇ ಆದರೆ ಪ್ರತಿಯೊಬ್ಬನೂ ಆ ಪಾಪವನ್ನು ಶುದ್ಧೀಕರಿಸಿಕೊಳ್ತಿದ್ದ. ಇಂಜೆಕ್ಷನ್ ಮೂಲಕವೋ, ವ್ಯಾಕ್ಸಿನ್ ಮೂಲಕವೋ, ಟ್ಯಾಬ್ಲೆಟ್ಸ್ ಆಗಲಿ, ಇಲ್ಲವೇ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವುದರ ಮೂಲಕ. ಆದರೆ ಯೇಸು ಕ್ರಿಸ್ತನ ರಕ್ತ ಮಾತ್ರವೇ ನಮ್ಮನ್ನು ಸಕಲ ವಿಧವಾದ ಪಾಪಗಳಿಂದ ಪರಿಶುದ್ಧಗೊಳಿಸುತ್ತದೆ. ಯೇಸು ಕ್ರಿಸ್ತನು ನನಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿದ್ದಾರೆ ಎಂದು ನೀವು ನಂಬುವಾಗ, ನನ್ನ ಪಾಪ ಶಿಕ್ಷೆ ಆತನು ಹೊತ್ತಿಕೊಂಡಿದ್ದಾನೆ ಎಂದು ನೀವು ನಂಬುವಾಗ, ನನ್ನ ಶಿಕ್ಷೆ ಆತನು ಹೊತ್ತಿಕೊಂಡಿದ್ದಾನೆ, ಆತನ ಕ್ಷಮಾಪಣೆ ನಾನು ಪಡೆದುಕೊಂಡಿದ್ದೇನೆ ಎಂದು ನೀವು ನಂಬುವಾಗ, ನಿಮ್ಮ ಪಾಪವನ್ನು ನೀವು ಒಪ್ಪಿಕೊಳ್ಳುವಾಗ ನೀವು ಶುದ್ಧ ಹೃದಯವನ್ನು ಸಂಪಾದಿಸಿಕೊಳ್ಳುತ್ತೀರಿ. ನಿಮಗೆ ಶುದ್ಧ ಹೃದಯವಿದೆಯಾ? ಪವಿತ್ರವಾದ ಹೃದಯವಿದೆಯಾ? ಪವಿತ್ರ ಹೃದಯ ನೀವು ಹೊಂದಿಕೊಂಡ್ರೆ ಸಾಲೋದಿಲ್ಲ ಪ್ರಿಯರೇ. ಒಂದು ವಸ್ತು ನೀವು ಕೊಂಡುಕೊಂಡ್ರೆ ಸಾಲೋದಿಲ್ಲ, ಅದನ್ನು ಮೇಂಟೈನ್ ಮಾಡಬೇಕು. ನಮ್ಮ ಮನೆಯಲ್ಲಿ ಎಷ್ಟೋ ವಸ್ತುಗಳಿರ್ತವೆ, ಆದರೆ ಅವುಗಳನ್ನು ಜಾಗ್ರತೆಯಿಂದ ಕಾಪಾಡಿಕೊಳ್ಳಬೇಕು. ನಮಗೆ ದೇವರು ಕೊಟ್ಟ ಹೃದಯವನ್ನು ಪರಿಶುದ್ಧವಾಗಿ ಕಾಪಾಡಿಕೊಳ್ಳುವುದಕ್ಕಾಗಿಯೇ ಈ ಅನುದಿನದ ಧ್ಯಾನವಿದೆ, ಅನುದಿನ ಪ್ರಾರ್ಥನೆ ಇದೆ. ಪವಿತ್ರ ಹೃದಯವನ್ನು ನಾವು ಹೊಂದಿಕೊಂಡಿರಬೇಕು. ನಿಮ್ಮ ಹೃದಯ ಮಾರ್ಪಟ್ಟಿದೆಯಾ? ನಿಮ್ಮ ಆಲೋಚನೆ ಮಾರ್ಪಟ್ಟಿದೆಯಾ? ಹೃದಯವೇ ನಮ್ಮ ಆಲೋಚನೆಗಳಿಗೂ ಯೋಚನೆಗಳಿಗೂ ಅದು ಒಂದು ಮುಖ್ಯವಾದ ಕೇಂದ್ರವಾಗಿದೆ. ನೀವು ನಿಮ್ಮ ಅಂತರಂಗದಲ್ಲಿ ಏನಾಗಿದ್ದೀರೋ ಅದೇ ನಿಮ್ಮ ನಿಜವಾದ ವ್ಯಕ್ತಿತ್ವ ಆಗಿದೆ. ನಿಮ್ಮ ಮನಸ್ಸು ಮಾರ್ಪಡದೇ ಇರುವಾಗ ನಿಮ್ಮ ಪ್ರವರ್ತನೆ, ನಿಮ್ಮ ಮಾತುಗಳು, ನಿಮ್ಮ ಒಂದು ಕೋರಿಕೆಗಳು ಹಾಗೂ ನಿಮ್ಮ ಜೀವಿತವೆಲ್ಲ ಮಾರ್ಪಡುತ್ತೆ. ಆ ರೀತಿಯಾಗಿಯೇ ಯೇಸು ಅಂತರಂಗದಿಂದ ಮಾರ್ಪಡುವಿಕೆ ತರ್ತಾರೆ. ಉಪದೇಶದ ಸಾರಾಂಶವೇನೆಂದರೆ ಪವಿತ್ರ ಹೃದಯವನ್ನು ಕಾಪಾಡಿಕೊಳ್ಳೋದು. ಎರಡನೆಯದಾಗಿ, ಪವಿತ್ರ ಹೃದಯ ಆದ ನಂತರ ಒಳ್ಳೆಯ ಮನಸ್ಸಾಕ್ಷಿ. ನಮ್ಮೆಲ್ಲರಿಗೆ ದೇವರು ಮನಸ್ಸಾಕ್ಷಿ ಕೊಟ್ಟಿದ್ದಾರೆ. ಅದು ಹೇಗಿರುತ್ತದೆ? ಒಮ್ಮೆ ಕಿವಿ ತೋರಿಸಿ ಅಂದ್ರೆ ತೋರಿಸಬಹುದು, ಕಣ್ಣು ತೋರಿಸಿ ಅಂದ್ರೆ ತೋರಿಸಬಹುದು, ಮೂಗು ತೋರಿಸಿ ಅಂದ್ರೆ ತೋರಿಸಬಹುದು, ಶರೀರದ ಅವಯವಗಳೆಲ್ಲ ತೋರಿಸಬಹುದೇನಾದ್ರೆ ಮನಸ್ಸಾಕ್ಷಿ ಅದರ ರೂಪ ಹೇಗಿದೆ ಎಂದು ನಾವು ತೋರಿಸಿಕೊಡಲಿಕ್ಕಾಗೋದಿಲ್ಲ. ಆದರೆ ನಮಗೆ ಬಹಳ ಚೆನ್ನಾಗಿ ಗೊತ್ತು ಮನಸ್ಸಾಕ್ಷಿ ಇದೆ ಎಂದು. ಈ ಮನಸ್ಸಾಕ್ಷಿ ಅನ್ನುವಂಥದ್ದು ನಮಗೆ ನಮ್ಮೊಳಗೇ ಒಂದು ಸಾಕ್ಷಿಯ ರೂಪದಲ್ಲಿದೆ. ನಿಷ್ಕಪಟವಾದ ಮನಸ್ಸಾಕ್ಷಿ. ಮನಸ್ಸಾಕ್ಷಿ ಬಹಳ ಸೂಕ್ಷ್ಮವಾಗಿದೆ. ನಮ್ಮ ಕಣ್ಣಲ್ಲಿ ಒಂದು ಕಸ ಬಿದ್ದರೆ ಹೇಗೆ ಕಣ್ಣಲ್ಲಿ ನೀರು ಬರುತ್ತವೋ, ಮನಸ್ಸಾಕ್ಷಿ ದುಃಖಪಡಿಸುವ ಕಾರ್ಯಗಳು ಮಾಡುವಾಗ ಮನಸ್ಸಾಕ್ಷಿ ರೋಧಿಸುತ್ತದೆ. ಅದು ನಿಮಗೆ ತಿಳಿಯಪಡಿಸುತ್ತೆ. ಆದರೆ ಕೆಲವರ ಮನಸ್ಸಾಕ್ಷಿ ಸತ್ತೋಗಿದೆ. ಅಪರಾಧಗಳ ದೆಸೆಯಿಂದ, ದೋಷಗಳ ದೆಸೆಯಿಂದ ಅವರ ಮನಸ್ಸಾಕ್ಷಿ ಸತ್ತೋಗಿದೆ. ಮನಸ್ಸಾಕ್ಷಿ ಹೇಳಿದ್ದನ್ನು ನಾವು ಕೇಳದಿದ್ದರೆ, ವಿಧೇಯರಾಗದಿದ್ದರೆ ಅದು ಮೌನವಾಗಿ ಬಿಡುತ್ತೆ. ಅದಕ್ಕೆ ಈ ಲೋಕದಲ್ಲಿ ಕೆಲವರು ಎಷ್ಟೇ ಘೋರವಾದ ನೀಚವಾದ ಕೆಲಸ ಮಾಡಿದ್ರೂ ಸಹ ಅವರ ಮನಸ್ಸಾಕ್ಷಿ ಕೆಲಸ ಮಾಡೋದಿಲ್ಲ. ಅಂಥವರಿಗೆ ನೋಡಿ, ನಿಮಗೆ ಮನಸ್ಸಾಕ್ಷಿ ಇಲ್ಲವೋ ಎಂದು ಹೇಳ್ತೇವಲ್ಲವೇ? ಈ ದಿನ ಕಾರಲ್ಲಿ ಸೀಟ್ ಬೆಲ್ಟ್ ಹಾಕಿಕೊಳ್ಳದಿದ್ದರೆ ಕುಯ್ 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 ಅನ್ನುತ್ತಾ ಇರುತ್ತೆ. ಯಾಕೆ ಅದು ಆ ರೀತಿ ಶಬ್ದ ಮಾಡುತ್ತೆ? ಬೆಲ್ಟ್ ಹಾಕಿಕೊಳ್ಳಿರಿ ಎಂದು ಎಚ್ಚರಿಸುತ್ತೆ. ನೀವೊಂದು 5 ನಿಮಿಷ ಅದು ಎಷ್ಟೇ ಶಬ್ದ ಮಾಡಿದ್ರೂ ನೀವು ಬೆಲ್ಟ್ ಹಾಕಿಕೊಳ್ಳದಿರುವಾಗ ಕೊನೆಗೇನಾಗುತ್ತೆ ಗೊತ್ತಾ? ತನ್ನಷ್ಟಕ್ಕೆ ತಾನು ನಿಂತು ಹೋಗುತ್ತೆ. ನಾನು ಇಷ್ಟು ಹೇಳಿದ್ರೂ ಕೇಳದಿದ್ರೆ ಹೋಗು, ನಿನ್ನ ಸಾವು ನೀನು ಸಾಯಿ ಅನ್ನುತ್ತೆ. ನಮ್ಮ ಮನಸ್ಸಾಕ್ಷಿ ಕೂಡ ಹಾಗೆಯೇ. ಮನಸ್ಸಾಕ್ಷಿಯ ಪ್ರೇರಣೆಗೆ ನಾವು ವಿಧೇಯರಾಗದಿದ್ದರೆ ಆ ಮನಸ್ಸಾಕ್ಷಿ ಸತ್ತೋಗುತ್ತೆ. ಈ ದಿನ ಅನೇಕರ ಮನಸ್ಸಾಕ್ಷಿ ಸತ್ತದಾಗಿದೆ. ಅದಕ್ಕೆ ಅವರು ಯಾವುದನ್ನು ಗ್ರಹಿಸಿಕೊಳ್ಳುವುದಿಲ್ಲ. ಆದರೆ ದೇವರ ವಾಕ್ಯ ನಮ್ಮ ಮನಸ್ಸಾಕ್ಷಿಯನ್ನು ಬೆಳಗಿಸುತ್ತದೆ. ದೇವರ ಸನ್ನಿಧಿಯಲ್ಲಿ ದೇವರ ವಾಕ್ಯ ಧ್ಯಾನಿಸುತ್ತಾ ಇರುವಾಗ ನಮ್ಮ ಮನಸ್ಸಾಕ್ಷಿ ಎಚ್ಚರಗೊಳ್ಳುತ್ತದೆ. ನಮ್ಮ ಮನಸ್ಸಾಕ್ಷಿ ಪರಿಶುದ್ಧಗೊಳಿಸಲ್ಪಡ್ತದೆ. ದೇವರ ವಾಕ್ಯ ಕೇಳುವವನ ಮನಸ್ಸಾಕ್ಷಿ ಬಹಳ ಚುರುಕಾಗಿರುತ್ತೆ, ಬಹಳ ಸೆನ್ಸಿಟಿವ್ ಆಗಿರುತ್ತೆ. ಚಿಕ್ಕ ದೋಷವೂ ಕೂಡ ಬಹಳ ಪ್ರಮಾದಕರವಾಗಿರುತ್ತೆ ಎನ್ನುವ ರೀತಿಯಲ್ಲಿ ಗುರುತಿಸಿಕೊಳ್ಳುತ್ತೇವೆ. ನಿಮಗಿದೆಯಾ? ನಿಷ್ಕಪಟವಾದ ಮನಸ್ಸಾಕ್ಷಿ ನಿಮಗಿದೆಯಾ? ಕೆಲವರಿಗೆ ಬರೆ ಹಾಕಲ್ಪಟ್ಟ ಮನಸ್ಸಾಕ್ಷಿ ಇದೆ ಎಂದು ಬೈಬಲ್ ಹೇಳುತ್ತದೆ. ಬರೆ ಹಾಕಲ್ಪಡುವುದು ಅಂದರೆ ಒಂದು ಸಾರಿ ಅದರ ಮೇಲೆ ಬರೆ ಹಾಕಿದ ಮೇಲೆ ಎಷ್ಟೇ ಸಾರಿ ಬರೆ ಹಾಕಿದರೂ ಆ ಭಾಗ ಗಟ್ಟಿಯಾಗಿರೋದ್ರಿಂದ ಅಲ್ಲಿ ನೋವಿರಲ್ಲ. ಹಾಗೆಯೇ ಕೆಲವರ ಮನಸ್ಸಾಕ್ಷಿ ಎಷ್ಟೇ ಸಾರಿ ಅವರನ್ನು ಎಚ್ಚರಿಸಿದರೂ ಯಾವ ಸ್ಪರ್ಶ ಇರಲ್ಲ. ಆದರೆ ವಾಕ್ಯ ನಮ್ಮನ್ನು ಬದುಕಿಸುವಂಥದ್ದಾಗಿದೆ. ಅದಕ್ಕೆ ದೇವರ ವಾಕ್ಯ ನಮಗೆ ಅವಶ್ಯಕವಾಗಿದೆ. ವಾಕ್ಯ ಧ್ಯಾನಿಸುವಾಗ ನಮ್ಮ ಮನಸ್ಸಾಕ್ಷಿ ಪರಿಶುದ್ಧಗೊಳಿಸಲ್ಪಡ್ತದೆ ದೇವರ ಮುಖಕಾಂತಿಯಲ್ಲಿ. ಒಳ್ಳೆಯ ಮನಸ್ಸಾಕ್ಷಿಯನ್ನು ಕಾಪಾಡಿಕೊಳ್ಳಬೇಕು.
ಪೌಲನು ಹೇಳ್ತಾನೆ, ದೇವರೊಂದಿಗೂ ಮನುಷ್ಯರೊಂದಿಗೂ ನನ್ನ ಮನಸಾಕ್ಷಿಯನ್ನು ಕಾಪಾಡಿಕೊಂಡಿದ್ದೇನೆಂದು. ನಾವು ಒಳ್ಳೆ ಮನಸಾಕ್ಷಿಯುಳ್ಳವರಾಗಿರಬೇಕೆಂದು ದೇವರು ಕೋರಿಕೊಳ್ಳುತ್ತಾರೆ. ದೇವರ ವಾಕ್ಯ ಕೇಳುವಂಥವರು ಪರಿಶುದ್ಧವಾದ ಹೃದಯ ಹೊಂದಿಕೊಳ್ತಾರೆ, ಒಳ್ಳೆ ಮನಸಾಕ್ಷಿ ಹೊಂದಿಕೊಳ್ತಾರೆ. ಮೂರನೇದಾಗಿ ನಿಷ್ಕಪಟವಾದ ನಂಬಿಕೆಯುಳ್ಳವರಾಗಿರುತ್ತಾರೆ. ಏನಂತೆ? ನಂಬಿಕೆ. ಎಂಥ ನಂಬಿಕೆ? ಕಪಟವಿಲ್ಲದಂತಹ ನಂಬಿಕೆ. ಏನಂತೆ? ನಿಷ್ಕಪಟವಾದ ನಂಬಿಕೆ. ನಮಗೆ ನಂಬಿಕೆ ಇದೆ ಎಂದು ನಾವು ಹೇಳ್ತೇವೆ, ಆದರೆ ಆ ನಂಬಿಕೆಯನ್ನು ಸ್ವಾರ್ಥತೆಯುಳ್ಳವರಾಗಿ ನಂಬುತ್ತಿದ್ದೇವೆ ಎಂದು ಹೇಳುವಂಥವರು ಈ ದಿನ ಬಹಳ ಜನ ಇದ್ದಾರೆ. ನಂಬುವುದರಿಂದ ನನಗೇನೋ ಲಾಭ ದೊರಕುತ್ತದೆ ಎನ್ನುವಂತೆ ಅನುಕೂಲವಾದವುಗಳಲ್ಲಿ ನಂಬಿಕೆ ಇಡುವಂಥವರಿದ್ದಾರೆ. ನಂಬಿಕೆಯನ್ನು ಕೂಡ ಲೋಕ ಸಂಬಂಧವಾದ ಕಾರ್ಯಗಳಿಗಾಗಿಯೇ ನಾನು ನಂಬಿಕೆಯನ್ನು ಉಪಯೋಗಿಸುತ್ತೇನೆ ಅನ್ನುವಂಥವರಿದ್ದಾರೆ. ಆದರೆ ನಿಷ್ಕಪಟವಾದ ನಂಬಿಕೆ, ನನ್ನ ದೇವರು ನನಗೇನೇ ಮಾಡಿದ್ರೂ ಅದು ನನ್ನ ಮೇಲಿಗಾಗಿಯೇ ಮಾಡ್ತಾರೆ. ದೇವರ ಮೇಲೆ ನಂಬಿಕೆ ಇಡಬೇಕು. ವಾಕ್ಯ ಕೇಳುವುದರಿಂದ ನಮ್ಮ ನಂಬಿಕೆ ವೃದ್ಧಿಯಾಗ್ತದೆ. ವಿಜ್ಞಾನ ಹೆಚ್ಚಾಗುವುದರಿಂದ ನಂಬಿಕೆ ಕರಗಿ ಹೋಗ್ತಿದೆ. ಅದಕ್ಕೆ ವಿಶ್ವಾಸಿಗಳು ಈ ದಿನ ದೇವರ ವಾಕ್ಯವನ್ನು ಪಕ್ಕಕ್ಕೆ ತಳ್ಳಿಹಾಕಿ ಲೋಕ ಸಂಬಂಧವಾದ ಲೋಕಜ್ಞಾನದಿಂದ ತಮ್ಮ ಹೃದಯವನ್ನು ತುಂಬಿಸಿಕೊಂಡು ನಂಬಿಕೆಯಲ್ಲಿ ಭ್ರಷ್ಟರಾಗ್ತಿದ್ದಾರೆ. ವಾಕ್ಯ ಓದುವುದರಿಂದ ನಮ್ಮ ನಂಬಿಕೆ ವೃದ್ಧಿಯಾಗುತ್ತದೆ. ವಾಕ್ಯ ನಮ್ಮ ನಂಬಿಕೆಯನ್ನು ಪ್ಯೂರಿಫೈ ಮಾಡುತ್ತೆ, ನಿಷ್ಕಪಟವಾದ ನಂಬಿಕೆ ಉಂಟು ಮಾಡುತ್ತೆ. ದಿನಾಲೂ ದೇವರ ವಾಕ್ಯ ಕೇಳುತ್ತಿರುವ ನೀವು ಪವಿತ್ರವಾದ ಹೃದಯವನ್ನು, ಒಳ್ಳೆ ಮನಸಾಕ್ಷಿಯನ್ನು, ನಿಷ್ಕಪಟವಾದ ನಂಬಿಕೆಯನ್ನು ಹೊಂದಿಕೊಂಡಿದ್ದೀರಾ? ಯಾವಾಗ ನಾವು ವಾಕ್ಯದಿಂದ ಪರಿಶುದ್ಧಗೊಳಿಸಲ್ಪಡ್ತೇವೋ, ಮೇಲುಗಳನ್ನು ಹೊಂದಿಕೊಳ್ಳುತ್ತೇವೋ, ನಂಬಿಕೆಯಲ್ಲಿ ಅಭಿವೃದ್ಧಿಯಾಗುತ್ತೇವೋ, ಅವಾಗಲೇ ಇವುಗಳಿಂದ ಹುಟ್ಟಿ ಬರುತ್ತೆ ಪ್ರೀತಿ. ಕ್ರೈಸ್ತರ ಜೀವಿತದಲ್ಲಿ ಉಕ್ಕಿ ಹರಿಯಬೇಕಾದದ್ದು ಪ್ರೀತಿ. ಅದು ಕ್ರಿಸ್ತನ ಪ್ರೀತಿ. ಒಂದು ಜೇನಿನ ಗೂಡಿನಲ್ಲಿರುವ ಜೇನಿನ ತುಪ್ಪ ಪೌರ್ಣಮಿ ದಿನದಂದು ತೆಗೆಯದೇ ಇದ್ದರೆ ಆ ಜೇನುತುಪ್ಪ ತನ್ನಷ್ಟಕ್ಕೆ ತಾನೇ ಸುರಿದು ಹೋಗುತ್ತದಂತೆ. ಹಾಗೆಯೇ ದೇವರ ಪ್ರೀತಿ ನಮ್ಮೊಳಗಿಂದ ಉಕ್ಕಿ ಹೊರಚೆಲ್ಲುತ್ತಿರಬೇಕು. ದೇವರ ವಾಕ್ಯವನ್ನು ಕೇಳುವಂಥವರು ದೇವರ ಹೃದಯವನ್ನು ಅರಿತವರಾಗಿರುತ್ತಾರೆ. ದೇವರಲ್ಲಿ ಇರುವಂತಹ ಆ ಕಲ್ವರಿ ಪ್ರೀತಿಯನ್ನು ಸವಿದುಕೊಳ್ಳುತ್ತಾರೆ. ಅವರು ತಮ್ಮ ಜೀವಿತದಲ್ಲಿ ಆ ಪ್ರೀತಿಯನ್ನು ಪ್ರತಿಬಿಂಬಿಸುತ್ತಾರೆ. ನಾನು ಭಕ್ತಿವಂತನೆಂದು ಹೇಳಿಕೊಳ್ಳುತ್ತಾ ಪಕ್ಕದಲ್ಲಿರುವ ಸಹೋದರನಿಗೆ ಪ್ರೀತಿಸದಿದ್ದರೆ, ಕಣ್ಣಿಗೆ ಕಾಣುವ ಸಹೋದರನಿಗೆ ಪ್ರೀತಿಸದಿದ್ದರೆ, ಕಣ್ಣಿಗೆ ಕಾಣದಿರುವ ದೇವರನ್ನು ಪ್ರೀತಿಸುವುದು ಹೇಗೆ? ನಿಮ್ಮ ಜೀವಿತದಲ್ಲಿ ಪ್ರೀತಿ ಎಂಬ ಫಲವೇ ಇಲ್ಲದಿದ್ದರೆ ನಿಮ್ಮ ಭಕ್ತಿಯನ್ನು ಯಾರು ನಂಬುತ್ತಾರೆ? ಅದಕ್ಕೆ ಪೌಲನು ಹೇಳ್ತಾನೆ, ದೇವದೂತರ ಭಾಷೆಯಲ್ಲಿ ನಾನು ಮಾತಾಡಿದರೂ, ಸುಡಲ್ಪಡುವುದಕ್ಕೆ ನನ್ನ ಶರೀರ ಒಪ್ಪಿಸಿಕೊಟ್ಟರೂ, ಬೆಟ್ಟಗಳನ್ನು ಕದಲಿಸುವ ನಂಬಿಕೆ ನನಗಿದ್ದರೂ, ನನ್ನ ಆಸ್ತಿಯೆಲ್ಲ ಬಡವರಿಗೆ ಹಂಚಿಕೊಟ್ಟರೂ, ಪ್ರೀತಿಯಿಲ್ಲದವನಾಗಿದ್ದರೆ ನಾನು ವ್ಯರ್ಥನೋ ಅನ್ನುತ್ತಾನೆ. ಕ್ರಿಸ್ತನ ಪ್ರೀತಿಯಿಂದ ತುಂಬಲ್ಪಟ್ಟಿರುವವನೇ ನಿಜವಾದ ಕ್ರೈಸ್ತನಾಗಿರುತ್ತಾನೆ. ಹಾಗಾದರೆ ನಮ್ಮ ಬದುಕಿನಲ್ಲಿ ಪ್ರೀತಿ ಇದೆಯಾ? ನಾವು ಪ್ರೀತಿಸುವಾಗ ಎಲ್ಲರೂ ಪ್ರೀತಿಸ್ತಾರೆ. ಆದರೆ ನಿಮ್ಮ ಶತ್ರುಗಳನ್ನು ನೀವು ಪ್ರೀತಿಸ್ತಾ ಇದ್ದೀರಾ? ನಿಮಗಿಂತಲೂ ಹೆಚ್ಚು ಬಲಹೀನರನ್ನು ನೀವು ಪ್ರೀತಿಸ್ತಾ ಇದ್ದೀರಾ? ನಾನು ಪ್ರೀತಿಸ್ತೇನೆ, ಆದರೆ ಕ್ಷಮಿಸುವುದಿಲ್ಲ ಎಂದು ಹೇಳಿದ ಒಬ್ಬ ವ್ಯಕ್ತಿ. ಪ್ರೀತಿ ಕ್ಷಮಿಸುತ್ತದೆ, ಪ್ರೀತಿ ಸಹಿಸಿಕೊಳ್ತದೆ, ಪ್ರೀತಿ ತಾಳಿಕೊಳ್ತದೆ. ಅದನ್ನೇ ಯೇಸುಕ್ರಿಸ್ತನು ಶಿಲುಬೆ ಮೇಲೆ ನಮಗೋಸ್ಕರ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ, ಪ್ರದರ್ಶನ ಮಾಡಿದ್ದಾರೆ. ಈ ದಿನ ಆತನನ್ನು ಹಿಂಬಾಲಿಸುವ ನಾವು, ಆತನ ವಾಕ್ಯ ಧ್ಯಾನಿಸುವಂತಹ ನಾವು, ಆತನ ನಾಮದಲ್ಲಿ ರಕ್ಷಿಸಲ್ಪಟ್ಟಿದ್ದೇವೆಂದು ಹೇಳಿಕೊಳ್ಳುವ ನಾವು ಪವಿತ್ರವಾದ ಹೃದಯವುಳ್ಳವರಾಗಿ, ಒಳ್ಳೆ ಮನಸಾಕ್ಷಿಯುಳ್ಳವರಾಗಿ, ನಿಷ್ಕಪಟವಾದ ನಂಬಿಕೆಯಿಂದ ತುಂಬಿದವರಾಗಿ, ಕ್ರಿಸ್ತನ ಪ್ರೀತಿಯಿಂದ ಬದುಕುವವರಾಗಿರಬೇಕೆಂದು ಕರ್ತನು ಈ ದಿನ ಆಶಿಸುತ್ತಿದ್ದಾರೆ. ಅಂತಹ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ವರ್ಷಗಳಿಂದ ನಾವು ದೇವರ ವಾಕ್ಯವನ್ನು ಕೇಳುತ್ತಿದ್ದೇವೆ ಎಂದು ಹೇಳಿಕೊಳ್ಳುತ್ತಿದ್ದೇವೆ. ಕ್ರೈಸ್ತರೆಂದು ಹೇಳಿಕೊಂಡರೂ ಸಹ ಕ್ರಿಸ್ತನಿಲ್ಲದೆ ನಾವು ಜೀವಿಸಲಾರದೆ, ಹೃದಯ ಶುದ್ಧಿಯನ್ನು ಪ್ರೀತಿಸುವವರಾಗಿರುವಂತೆಯೂ ಒಳ್ಳೆ ಮನಸಾಕ್ಷಿಯನ್ನು ಕಾಪಾಡಿಕೊಳ್ಳುವವರಾಗಿರುವಂತೆಯೂ ಈ ಅಂತ್ಯ ದಿನಗಳಲ್ಲಿ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ಭಯಂಕರವಾದ ಶೋಧನೆಗಳ ಮಧ್ಯದಲ್ಲಿ ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದಿ, ನಮ್ಮ ನಂಬಿಕೆಯನ್ನು ಹುಟ್ಟಿಸುವ ಆತನು ಪೂರೈಸುವ ಆತನಾಗಿರುವ ಯೇಸುವನ್ನೇ ನೋಡುತ್ತಾ ನಮ್ಮ ಮುಂದೆ ಇರುವ ಓಟ ಸ್ಥಿರಚಿತ್ತರಾಗಿ ಓಡುವಂತೆ ಸಹಾಯ ಮಾಡಿರಿ. ಕಲಬೆರಿಕೆಯ ಪ್ರೀತಿಯಿಂದ, ಶಾರೀರಿಕ ಪ್ರೀತಿಗಳಿಂದ
ಕಪಟ, ಅಸೂಯೆ, ದ್ವೇಷದಿಂದ ತುಂಬಿಕೊಂಡಿರುವಂತಹ, ಪ್ರೀತಿ ಎಂಬ ಪದಗಳಿಂದ ಮೋಸಭರಿತವಾದ ಶರೀರದ ಇಚ್ಛೆಗಳಿಗೆ, ಶರೀರದ ಕಾರ್ಯಗಳಿಗೆ ಪ್ರೀತಿ ಎಂಬ ಹೆಸರಿಟ್ಟು ಒಬ್ಬರನ್ನೊಬ್ಬರು ಹಾನಿ ಮಾಡಿಕೊಳ್ಳುವ ಈ ಭಯಂಕರವಾದ ದಿನಮಾನಗಳಲ್ಲಿ ನಿಷ್ಕಪಟವಾದ, ನಿರ್ದೋಷವಾದ, ಪವಿತ್ರವಾದ, ತ್ಯಾಗಭರಿತವಾದ, ಪರಲೋಕ ಸಂಬಂಧವಾದ ಕಲ್ವರಿ ಪ್ರೀತಿಯಿಂದ ನಾವು ತುಂಬಲ್ಪಡುವಂತೆ, ಪ್ರೀತಿ ಕಣ್ಮರೆಯಾದ ಈ ಲೋಕಕ್ಕೆ ಕ್ರಿಸ್ತನ ಪ್ರೀತಿಯನ್ನು ನಮ್ಮ ಜೀವಿತಗಳ ಮೂಲಕ ತೋರಿಸಿಕೊಡುವ ಹಾಗೆ ನಿಮ್ಮ ಮಾತುಗಳನ್ನು ಕೇಳ್ತಾ, ನಿಮ್ಮ ವಾಕ್ಯವನ್ನು ಧ್ಯಾನಿಸುತ್ತಾ, ನಿಮ್ಮನ್ನು ಅನುಸರಿಸುತ್ತಿರುವ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರೈಸ್ ರಿಪೋರ್ಟ್ಸ್ ಹಾಗೆಯೇ ಪ್ರೇಯರ್ ಬರ್ಡನ್ಸ್ ಈ ಅನುದಿನ ಧ್ಯಾನ ವೀಕ್ಷಿಸುವ ನೀವೆಲ್ಲರೂ ಪ್ರತಿ ದಿನ 8939731313 ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ಒಂದು 4-5 ಪದಗಳಲ್ಲಿ ಕ್ಲುಪ್ತವಾಗಿ ವಾಟ್ಸಪ್ ಮೆಸೇಜ್ ಕಳಿಸಿಕೊಡಿರಿ. ನಾವು ನಿಮ್ಮ ವಾಟ್ಸಪ್ ಮೆಸೇಜ್ಗಳನ್ನೆಲ್ಲ ಪರಿಶೀಲಿಸಿ ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ನಿಮ್ಮೆಲ್ಲರಿಗೋಸ್ಕರವಾಗಿ ನಾವು ಕರ್ತನನ್ನು ಸ್ತುತಿಸುತ್ತಿದ್ದೇವೆ. ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೆಳಗೆ ಕೊಡಲ್ಪಟ್ಟ ಇದೇ ನಂಬರಿಗೆ ನಿಮ್ಮ ಪ್ರೇಯರ್ ಬರ್ಡನ್ಸ್, ಪ್ರೈಸ್ ರಿಪೋರ್ಟ್ಸ್ಗಳನ್ನು ಕೂಡ ಕಳಿಸಿಕೊಡಬಹುದು. ಈ ಸಂದೇಶಗಳನ್ನು ಕೇಳುವುದರ ಮೂಲಕ ನೀವು ನಿಜವಾಗ್ಲೂ ಮಾರ್ಪಡುತ್ತಾ ಇದ್ದೀರೆಂದು, ಆಧ್ಯಾತ್ಮಿಕ ಬಲ ಹೊಂದುತ್ತಾ ಇದ್ದೀರೆಂದು ಕೇಳಿ ಕರ್ತನನ್ನು ಸ್ತುತಿಸಿ ಮತ್ತಷ್ಟು ಪ್ರೋತ್ಸಾಹಕರವಾಗಿ ಸೇವೆ ಮುಂದೆ ಸಾಗುವಂತೆ ದೇವರು ಸಹಾಯ ಮಾಡ್ತಿದ್ದಾರೆ. ಭಾರಭರಿತವಾದಂತಹ ಈ ನಮ್ಮ ಸೇವೆಯಲ್ಲಿ ನೀವು ಕೂಡ ಪಾಲುಗಾರರಾಗಲು ಇಚ್ಛಿಸುವುದಾದರೆ, ಅಂದರೆ ಭಾರತ ದೇಶದ ಪ್ರಧಾನ 6 ಭಾಷೆಗಳಲ್ಲಿ ಪ್ರಸಾರ ಮಾಡುವ ಟಿವಿ ಕಾರ್ಯಕ್ರಮಕ್ಕಾಗಲಿ ಇಂಥ ಸೋಷಿಯಲ್ ಮೀಡಿಯಾ ಸೇವೆ ಮುಂದುವರಿಸಬೇಕಾದರೆ, ದೇವರು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ, ನಿಮ್ಮ ಉದಾರದ ಕಾಣಿಕೆ ನೀವು ಕಳಿಸಲು ಇಚ್ಛಿಸುವುದಾದರೆ ಕೆಳಗೆ ಕೊಡಲ್ಪಟ್ಟ ನಂಬರ್ಗೆ ಸಂಪರ್ಕಿಸಿರಿ. ಈ ಸೇವೆಯಲ್ಲಿ ನೀವು ಕೂಡ ಪಾಲುಗಾರರಾಗಿ ದೇವರ ಆಶೀರ್ವಾದ ಹೊಂದಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.